ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ನಮ್ಮ ಅಕ್ಕ ಅವ್ರ ಮನೆಯಿಂದ ಊರಿಗೆ ಹೊರಡ್ತಾ ಇದ್ದೀನಿ ಮೈಸೂರಿಗೆ. ಸೊ ಪ್ರಕುಲ್ ಜೊತೆ ವಿಡಿಯೋ ಮಾಡ್ಕೋತಾ ಇದ್ದೆ. ನನ್ನ ತಂಗಿ ಮಧ್ಯ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ಲು. ನೋಡಿ ನಮ್ಮದು ಎಷ್ಟು ಲಗೇಜ್ ಇದೆ ಅಂತ. ಒಂದು ಕಿಟ್ಟು ಆ್ಯಂಡ್ ಒಂದು ವ್ಯಾನಿಟಿ ಬ್ಯಾಗು. ನಮ್ಮ ಅಮ್ಮದು ಇದೊಂದು ವ್ಯಾನಿಟಿ ಬ್ಯಾಗು ಆ್ಯಂಡ್ ಅದೊಂದು ಕವರು, ಅದು ಗಿಡ ಏನೋ ಹಾಕ್ಕೊಂಡಿದ್ದಾರೆ. ಸಿಹಿನ ರೆಡಿ ಮಾಡಿದ್ದೀನಿ. ನಮ್ಮ ಖುಷಿ ಎತ್ಕೊಂಡಿದ್ದಾಳೆ. ನಮ್ಮ ಅಕ್ಕ ಹೋಗ್ಬೇಕಾದ್ರೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ಲು. ನಾನು ಅರ್ಶಿನ ಕುಂಕುಮ ತಗೋತಿದ್ದೆ. ನನ್ನ ತಂಗಿ ವಿಡಿಯೋ ಮಾಡ್ಕೊಡ್ತಾ ಇದ್ದಾಳೆ ಏನೇನೋ ರೇಗಿಸ್ಕೊಂಡು. ನಾನು ಹಂಗೆ ನಮ್ಮ ಅಕ್ಕಂಗೆ ಏನೋ ಹೇಳ್ತಾ ಇದ್ದೆ. ಸೊ ಹೋಗ್ತಾ ಇದ್ದೀನಿ ಮಂಜು, ಬರ್ತೀನಿ ಮತ್ತೆ ಅನ್ಕೊಂಡು ಹೇಳ್ತಾ ಇದ್ದೆ. ನಾವಿವಾಗ ಹೋಗ್ತಾ ಇರೋದು ಬಸ್ಸಿಗೆ. ಟ್ರೈನ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಆಮೇಲೆ ಅದು ಮೈಸೂರಿಂದ ಮತ್ತೆ ಕೆ ಆರ್ ನಗರ್ಗೆ ಟ್ರೈನ್ ಏನು ಇಲ್ವಲ್ಲ, ಟೈಮಿಂಗ್ಸು ಸ್ವಲ್ಪ ವೇರಿಯೇಷನ್ ಇದೆ ಅಂತ ಹೇಳಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ಬಸ್ಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಹೂನು ಮುಡ್ಕೊ ಅಂತ ಹೇಳಿದ್ರು, ಅದಕ್ಕೆ ನಾನು ಈ ರೀತಿ ಮುಡ್ಕೊಬಿಟ್ಟೆ. ಹೆಂಗಿದ್ರು ಅಯ್ಯೋ ಇವಾಗ ಹೋದ್ರೆ ನಾನು ಸಿಹಿನ ಎತ್ಕೊಂಡು ಇನ್ನೂ 2 ಬಸ್ ಅಲ್ವಾ ಮನೆಗೆ ಹೋಗಿ ಇಳಿಯೋದೆ ಅಂತ ಹೇಳಿ, ಅದಕ್ಕೆ ಹೂವು ಹಿಂಗೆ ಮುಡಿದಿದ್ದೀನಿ ಅಂತ ಹೇಳಿ ನನ್ನ ತಂಗಿ ರೇಗಿಸ್ತಾ ಇದ್ಲು. ಹಂಗೆ ತಿರುಗು ನೀನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆಮೇಲೆ ನಾವು ಮೈಸೂರಿಗೆ ರೀಚ್ ಆದ್ವಿ. ಮೈಸೂರಿಗೆ ಹೋಗಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ಹೋಗಿ ಒಂದು ಮ್ಯಾಂಗೋ ಜ್ಯೂಸ್ ತೊಗೊಂಡ್ವಿ. ಮ್ಯಾಂಗೋ ಫಸ್ಟು ನನ್ನ ತಂಗಿ ತೊಗೊಂಡ್ಲು, ಚೆನ್ನಾಗಿತ್ತು ಅಂತ ಹೇಳಿ. ಆಮೇಲೆ ಎಲ್ಲರೂ ಮ್ಯಾಂಗೋನೇ ತೊಗೊಂಡ್ವಿ. ಸಿಹಿಗಂತೂ ಸಿಕ್ಕಾಪಟ್ಟೆ ಧಾವಾಗ್ಬಿಟ್ಟಿತ್ತು. ಮ್ಯಾಂಗೋ ಜ್ಯೂಸ್ ಕುಡಿಸಿ ಅಂತ ಹೇಳಿ ನಮ್ಮನ್ನ ಅದು ಗ್ಲಾಸ್ನೇ ಕಿತ್ಕೋತಾ ಇದ್ಲು. ನಾವು ಅವಳಿಗೆ ನೀರು ತೊಗೊಂಡೋಗಿದ್ದು, ನೀರು ಕೊಟ್ಟು ಆಮೇಲೆ ನಾನ್ ವೆಜ್ ಎಲ್ಲ ತಿಂದು ಬೋರ್ ಆಗೋಗಿತ್ತು ನಮಗೆ. ಅದಕ್ಕೆ ಸೊಪ್ಪು ತೊಗೊಂಡು ಉಪ್ಸಾರು ಮಾಡೋಣ ಅಂತ ಹೇಳಿ ಸೊಪ್ಪು ತೊಗೋತಾ ಇದ್ದೀವಿ. ಫಸ್ಟು ಒಂದು ಕಡೆ ತೊಗೊಳೋದಕ್ಕೆ ಹೋದ್ವಿ, ಅಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ಮುಂದೆ ಎಲ್ಲಾದರೂ ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತೊಗೊಂಡ್ವಿ. 20 ರೂಪಾಯಿಗೆ 5 ಕಟ್ಟೆನೋ ಕೊಟ್ಟರು. ಸೊ ಅದು 5 ಕಟ್ಟೆನೂ ತೊಗೊಂಡು ಮನೆಗೆ ಬಂದು ನಾವು ಮನೆಗೆ ಬಂದ ತಕ್ಷಣ ನಮ್ಮ ಮಮ್ಮಿ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದಾರೆ. ಸಾರು ಮಾಡಬೇಕಲ್ಲ, ಅಂದರೆ ಉಪ್ಸಾರು ಮಾಡಬೇಕಲ್ಲ. ಅದಕ್ಕೆ ನನಗಂತೂ ಎಷ್ಟೊತ್ತು ಉಪ್ಸಾರು ಮಾಡಿ ತಿನ್ನು ಅನಿಸ್ಬಿಟ್ಟಿತ್ತು ನನಗೆ, ನಮ್ಮ ಅಮ್ಮವ್ರಿಗೆ ಎಲ್ರಿಗೂ. ಯಾಕಂದರೆ ಚಿಕನ್ ತಿಂದು ತುಂಬಾ ಬೋರ್ ಆಗಿಬಿಟ್ಟಿತ್ತು ನಮಗೆ. ಆಮೇಲೆ ಉಪ್ಸಾರು ಮಾಡೋಣ ಅಂತ ಹೇಳಿ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ. ಬಟ್ ಆಮೇಲೆ ಪ್ಲ್ಯಾನೇ ಸಡನ್ನಾಗಿ ಚೇಂಜ್ ಆಗೋಯ್ತು. ಸಂಜೆ ಫೋನ್ ಮಾಡಿಬಿಟ್ಟು, ಇಲ್ಲ ನೀನು ಇವತ್ತು ಬರಲೇಬೇಕು, ನೈಟು ಇವತ್ತು ನೀನು ಹೊರಡಲೇಬೇಕು, ನಾನು ಬರ್ತೀನಿ, ಬಂದು ಕರ್ಕೊಬರ್ತೀನಿ ಅಂತ ಹೇಳಿ ಹಠ ಮಾಡಿ ನನ್ನನ್ನು ಅಲ್ಲಿ ಮೈಸೂರಿಗೆ ಕರ್ಸ್ಕೊಂಡ್ರು. ನಾನು ಆಮೇಲೆ ಬೇಜಾರು ಮಾಡಿಕೊಂಡು ಸರಿ ಅಂತ ಹೇಳಿ ಹೊರಟೆ ನಾನು ಮೈಸೂರಿಗೆ. ಆಮೇಲೆ ನಾನು ಮತ್ತು ಸಿಹಿ ಮೈಸೂರಿಗೆ ಹೊರಟ್ವಿ. ಮೈಸೂರಿಗೆ ಹೋದ್ಮೇಲೆ ಸಂಜು ಅಲ್ಲಿಗೆ ಹೋಗಿ GRS ಹತ್ರ ವೆಯ್ಟ್ ಮಾಡ್ತಾಯಿರಿ, ಬರ್ತೀನಿ ಅಂತ ಹೇಳಿದ್ರು. ಸೊ GRS ಹತ್ರ ಹೋಗ್ತಿದ್ದಂಗೆ ಬಂದರು ಅವರು. ಬಂದ ತಕ್ಷಣ ಅವ್ರ ಮಗಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಮುದ್ದಾಡ್ತಾಯಿದ್ರು. ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ತನ್ನ ಮಗಳನ್ನ ಬಿಟ್ಟು ಇರೋದಕ್ಕೆ ಆಗಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೇ ಕರ್ಸ್ಕೊಂಡಿದ್ದು. ಅವಳು ಹೋಗಲ್ಲ, ಇವ್ರು ಬಿಡಲ್ಲ. ಸಾಮಾನ್ಯವಾಗಿ ಸಿಹಿ ನನ್ನನ್ನು ಬಿಟ್ಟು ಯಾರ ಜೊತೆನೂ ಅಷ್ಟು ಹೋಗೋದಿಲ್ಲ. ಅದು ಬಿಟ್ಟರೆ ನಮ್ಮ ಅಮ್ಮ ಜೊತೆ, ಸಂಜೆ ಜೊತೆ ಅಷ್ಟು ಹೋಗೋದಿಲ್ಲ. ಅವನು ನನ್ನನ್ನು ಅಂದರೆ ಮುಖ ತೋರಿಸ್ತೇನೆ ಹತ್ತಕ್ಕೆ ತಿರ್ಸ್ಕೊತಾ ಇದ್ರು, ಆದರೂ ಅಳ್ತಾ ಇದ್ಲು ಅವಳು. ಅದೇ ಇವಾಗ ಮಗಳನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ. ಸೊ ಇವಾಗ ನನ್ನ ಮಗಳು ಹಿಡ್ಕೊಂಡು ನಿಂತ್ಕೊಳ್ಳೋದನ್ನ ಟ್ರೈ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು ನೀವು. ಏನಾದರೂ ಸರಿ ಹಿಡ್ಕೊಂಡು ನಿಂತ್ಕೊಬಿಡ್ತಾಳೆ ಅವಳು ಇವಾಗ. ಸೊ ನೋಡ್ತಾ ಇರ್ಬೋದು ನೀವು. ಆಮೇಲೆ ಸರಿ ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿ ನಾವು ಮತ್ತೆ ಏನು ಮಾಡೋದು ಅಂತಂದರೆ ರಿಮೋಟ್ ಎತ್ಕೊಳ್ಳೋಕ್ಕೆ ಅಂತ ಅವಳು ಹತ್ತಿ ನಿಂತ್ಕೊಂಡಿದ್ದು. ಮತ್ತೆ ರಿಮೋಟ್ನ ಮಾಡಿಬಿಟ್ಟು ಮತ್ತೆ ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ, ಕೆಳಗೆ ಬಿಟ್ಟು. ಸೊ ಮತ್ತೇನು ಕೂಡ ಸೇಮ್ ಹಾಗೇ ಹೋಗಿ ರಿಮೋಟ್ನ ಎತ್ಕೊಬಂದ್ಲು ಅವಳು. ಸೊ ಇವಾಗ ಚೆನ್ನಾಗಿ ಹತ್ತೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ. ಸೊ ಒಂದೊಂದು ಮೂಮೆಂಟು ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಪ್ರತಿಯೊಂದು ಮೂಮೆಂಟು ವೀಡಿಯೋ ಮಾಡಿ ಇಟ್ಕೋತೀನಿ, ಯಾಕಂದರೆ ಅದೆಲ್ಲ ಒಂಥರ ಮೆಮೊರಿಬಲ್ ಅಲ್ವಾ, ಹಾಗಾಗಿ. ಆಮೇಲೆ ಒಂದು 4-5 ಸ್ಟೆಪ್ಸ್ ಇದ್ರೂ ಕೂಡ ಹತ್ಕೊಂಡು ಹೋಗ್ತಾಳೆ ಇವಾಗ ಅವಳೇನೆ. ಒಂಥರ ಖುಷಿ ಆಗುತ್ತೆ ನನಗೆ. ಅಂದರೆ ಮಕ್ಕಳು ದಿನೇ ಆ್ಯಕ್ಟಿವ್ ಆಗ್ತಾ ಇರ್ತಾರಲ್ವ, ದಿನೇ ಏನಾದರೂ ಒಂದು ಹೊಸದು ಮಾಡ್ತಾ ಇರ್ತಾರೆ. ಸೊ ಲೈಫ್ ಅವಾಗ ಒಂಥರ ಬ್ಯೂಟಿಫುಲ್ ಅನ್ನೋ ರೀತಿ ಅನಿಸುತ್ತೆ. ನನಗಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ. ನಾನು ಯಾವಾಗ ನನ್ನ ಮಗಳ ಜೊತೆ ಇರ್ತೀನೋ ನಂಗೆ ಆ ಟೈಮೆಲ್ಲ ಫುಲ್ ಹ್ಯಾಪಿನೆಸ್ ಆಗೇ ಇರುತ್ತೆ. ತುಂಬಾ ಖುಷಿಯಾಗಿರ್ತೀನಿ ನಾನು. ಸೊ ನೋಡಿ ಮತ್ತೆ ರಿಮೋಟ್ ಎತ್ತಿ ಇಡ್ತಾ ಇದ್ದೀನಿ. ಅವಳು ಹೋಗಿ ಎತ್ಕೋತಾ ಇದ್ಲು. ಆಮೇಲೆ ಸಂಜೆ ಇವಾಗ ಅವಳನ್ನ ನಡೆಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರೆ ಹಂಗೂ ರಿಮೋಟ್ ಬಿಡದಂಗೆ ಎತ್ಕೋತಾ ಇದ್ಲು. ಅವಳು ಏನೇ ಅಷ್ಟೇ ಒಂದನ್ನು ನೋಡ್ಬಿಟ್ರೆ ನಾವು ಹೆಂಗಾದರೂ ಸರಿ ಅದನ್ನು ಕೈ ಹಿಡ್ಕೊಂಡಂಗೆ ಇರ್ತಾಳೆ, ಎಷ್ಟೊತ್ತಾದರೂ ಸರಿ ಹಿಡ್ಕೊಂಡಿರ್ತಾಳೆ. ಸೊ ಇವಾಗ ಸಂಜು ನಡೆಸ್ತಾ ಇದ್ದಾನೆ ಅವಳನ್ನ. ಒಂಥರ ಚೆಂದ. ನಾನು ವೆಯ್ಟ್ ಮಾಡ್ತಾ ಇರೋದು ಅವಳು ನಿಂತ್ಕೊಂಡು ಅವಳೇ ಓನಾಗಿ ನಡೆಯೋದನ್ನು ತುಂಬಾ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು. ಹಾಗಾಗಿ ಸೊಪ್ಪು ಉಪ್ಸಾರು ಮಾಡಿ ಮಲ್ಕೊಂಡ್ವಿ. ನಾಳೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಅರ್ಧ ಪಾತ್ರೆ ಬೆಳಗಿದ್ದೀನಿ, ಇನ್ನರ್ಧ ಬೆಳಗಿಲ್ಲ. ಅದು ನಾನು ಕ್ಲೀನಿಂಗ್ ಮಾಡ್ತಾ ಇದ್ದಂಗೆ ನಮ್ಮ ಅಕ್ಕ ಅವ್ರ ಮನೆ ಫಂಕ್ಷನ್ಗೆ ಹೋಗಿದ್ದರಿಂದ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗಲ್ಲೇ ಇತ್ತು. ಅಂದರೆ ಕಿಚನಲ್ಲಿ ಎಲ್ಲನೂ ಮುಗಿಸಿದ್ದೆ, ಬಟ್ ಬಟ್ಟೆ ಇನ್ನೂ ಮುಡಿಸೋದಿತ್ತು, ಇನ್ನೂ ಒಗೆಯೋದು ತುಂಬಾ ಇತ್ತು. ಅದಕ್ಕೆ ತಡಿಯಪ್ಪ ಅಡುಗೆ ಮಾಡಿಬಿಡೋಣ ಅಂತೇಳಿ ಅಡುಗೆ ಮಾಡ್ಕೋತಾ ಇದ್ದೀನಿ ಇವಾಗ ನಾನು. ಬೇಳೆ ಸಾರು, ಅದಕ್ಕೆ ತರಕಾರಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ನಾನೇ ಮಾಡ್ತಿದ್ದಿದ್ದು, ಬಟ್ ನನ್ನ ತಂಗಿ ಅವಳು ಮಾಡೋ ಥರ ವೀಡಿಯೋದಲ್ಲಿ ಬಿಲ್ಡಪ್ ಕೊಡ್ತಾಯಿದ್ಲು. ಬಟ್ ಅವಳೇನು ಮಾಡಲಿಲ್ಲ.
ಮಾಡಿಲ್ಲ, ನಾನೇ ಮಾಡಿದ್ದು. ಅದನ್ನೇ ಹೇಳ್ತಾ ಇದ್ದೆ ನಾನು, ಅವಳೇ ಮಾಡೋ ಥರ ಇದು ಮಾಡ್ತಾ ಇದ್ದಾಳೆ, ಬಿಲ್ಡಪ್ ಕೊಡ್ತಿದ್ಯಾ ಅಂತ ಹೇಳಿ ಅವಳಿಗೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವಳು ಬೇಳೆ ಕಟ್ಟಿ ಎತ್ತಿಟ್ಕೊಂಡಿದ್ದಾಳೆ. ಅವಳು ಯಾವಾಗಲೂ ಬೇಳೆ ಕಟ್ಟೆ ತಿನ್ನೋದು. ಬೇಳೆ ಸಾಂಬಾರೆಲ್ಲ ಮಾಡಿದಾಗ ಅವಳು ಬೇಳೆ ಸಾರು ಅತಿ ಲೈಕ್ ಮಾಡಿ ತಿನ್ನೋದಿಲ್ಲ, ಅವಾಗಿಂದನೂ ಬೇಳೆ ಕಟ್ಟೆ ತಿಂತಾಳೆ. ಹಾಗಾಗಿ ಅವಳಿಗೆ ಬೇಳೆ ಕಟ್ಟಿ ಎತ್ತಿಟ್ಟಿದ್ದೆ. ಆ್ಯಂಡ್ ನಾನು ಹೋಮ್ ಟೂರ್ ಕೂಡ ಮಾಡಬೇಕು, ಬಟ್ ಇಷ್ಟೇ ಐಟಮ್ಸ್ಗಳು ಮಿಕ್ಕಿರೋ ಅಂಥದ್ದು, ಅಂದರೆ ಸ್ಪೈಸಸ್ ಬಾಕ್ಸಸ್ಸು ಇನ್ಯಾವುದೂ ಮಿಕ್ಕಿಲ್ಲ. ಅಂದರೆ ಎಲ್ಲ ಎಸ್ದುಬಿಟ್ಟಿದ್ದೀನಿ. ಅಷ್ಟೇ ಒಂದು 5 ಏನೋ ಇಟ್ಕೊಂಡಿದ್ದೀನಿ, ಅಂದರೆ ಎಮರ್ಜೆನ್ಸಿಗೆ ಇರಲಿ ಆರ್ಡರ್ ಮಾಡೋವರೆಗೂ ಅಂತ ಹೇಳಿ ಅಷ್ಟೇ. ಆಮೇಲೆ ನೆಕ್ಸ್ಟು ಮುಂದಿನ ವ್ಲಾಗಲ್ಲಿ ಹೋಗ್ತಾ ಕೆಲವೊಂದು ಅಪ್ಡೇಟ್ಸ್ ಕೊಡೋದಿದೆ. ನೆಕ್ಸ್ಟ್ ಹೋಗ್ತಾ ಕೊಡ್ತೀನಿ. ನಾನೇನಾದರೂ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸಿಹಿನ ಅಡುಗೆ ಮನೇಲಿ ಕೂರಿಸ್ಕೊಂಡಿರ್ತೀನಿ. ಒಂದು ಕಿಟಕಿ ಹತ್ರ ಕೂರಿಸ್ತೀನಿ, ಅಂಬ ಎಲ್ಲ ನೋಡ್ತಾಳೆ. ಇಲ್ಲಾಂದರೆ ಈ ಸೈಡಲ್ಲಿ ಕೂರಿಸಿ ಆಟ ಆಡಿಸ್ತಾ ಇರ್ತೀವಿ. ನೋಡಿ ನನ್ನ ಮಗಳು ಕೂದಲೆಲ್ಲ ಹೆಂಗೆ ಮಾಡಿದ್ಲು ನನ್ನ ತಂಗಿ. ಅವಳದು ಕೂದಲು ಹಾಗೇನೆ, ನಾವು ಯಾವ ಟೈಪಲ್ಲಿ ಮಾಡ್ತೀವಿ ಅದು ಹಾಗೇ ಇರುತ್ತೆ. ನಿಲ್ಲಿಸಿದ್ರೆ ನಿಂತ್ಕೊಳ್ಳುತ್ತೆ, ನಾರ್ಮಲಾಗಿ ಕ್ರಾಪ್ ತೆಗ್ದು ಮಲಗಿಸಿದ್ರೆ ಮಲ್ಕೊಳ್ಳುತ್ತೆ. ನೋಡಿ ಎಷ್ಟು ಹಿಂಸೆ ಕೊಡ್ತಾವಳೆ ಅವಳಿಗೆ, ನನ್ನ ಮಗಳಿಗೆ ದಿನ ಹಿಂಗೆ. ನನ್ನ ಮಗಳನ್ನ ಅವಳು ಅಂದರೆ ಅಪರೂಪ ಅವಳು ಬರೋದು, ಬಂದಾಗೆಲ್ಲ ಇದೇ ಥರ ಅವಳು ಕಚ್ಚಿ ಹಿಂಸೆ ಮಾಡಾಕ್ಬಿಡ್ತಾಳೆ. ಆದರೆ ಅವಳು ಹಂಗೆ ಆಡ್ತಾಳೆ, ಅವಳಿಗೂ ಅವಳಂದರೆ ಇಷ್ಟ, ಇವಳಂದರೆ ಇಷ್ಟ, ಇಬ್ಬರು ಹಂಗೇ ಆಡೋದು. ನನ್ನ ಮಗಳು ತಪ್ಪಲೆ ಹಿಡ್ಕೊಂಡು ಆಟಾಡ್ತಾವಳೆ, ಅದು ಔಸ್ಕೊಂಡು ಒಂದು ರೀತಿ ಚೆನ್ನಾಗಿ ಆಟಾಡ್ತಾ ಇದ್ಲು. ಇವಾಗ ನನ್ನ ತಂಗಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ಅವಳು ಸಾಂಬಾರು ಕೂಗೋವರೆಗೂ ಕಾಯೋದಿಲ್ಲ, ಅಂದರೆ ಬೇಳೆ ಕಟ್ಟಲ್ಲಿ ತಿಂತಾಳಲ್ಲ, ಹಾಗಾಗಿ ಇನ್ನು ಸಾಂಬಾರು ಕೂಗಿಸಿ ನಾನು ಊಟ ಮಾಡಬೇಕು. ಸಾಂಬಾರು ಕೂಗಿದ್ಮೇಲೆ, ಅಂದರೆ ಸಾಂಬಾರು ಕೂಗಿಸಿ ಅದಕ್ಕೆ ಒಗ್ಗರಣೆ ಹಾಕಿ ಊಟ ಮಾಡಬೇಕು. ಇವಾಗ ಕೂಗೋದಕ್ಕೆ ಇಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ. ಆಮೇಲೆ ನನ್ನ ತಂಗಿ ಹೇಳ್ತಾ ಇದ್ಲು, ನೀನು ಕ್ಲಿಪ್ಪಿಂಗ್ನ ಹಾಕೋದಿಲ್ಲ, ಈ ಕ್ಲಿಪ್ಪಿಂಗ್ನ ಮಿಸ್ ಮಾಡ್ತೀಯಾ ಅಂತ ಹೇಳಿ. ಅದಕ್ಕೆ ಇಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ. ಅಂದರೆ ವಾಯ್ಸ್ ಓವರ್ ಕೊಡ್ತೀಯಾ ಅಂತಿದ್ಲು. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಕೆಲವೊಂದೊಂದು ಮಾತಾಡಿರ್ತೀವಲ್ಲ, ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ನೋಡೋರಿಗೆ ಅಂತ ಹೇಳಿ. ಆಮೇಲೆ ನಾನು ಅಡುಗೆ ಮಾಡ್ತಿದ್ನಲ್ಲ, ಅವಳು ನನ್ನ ಮಗಳನ್ನ ಕರ್ಕೊಂಡು ರೀಲ್ಸ್ ಮಾಡ್ತಾಯಿದ್ಲು. ನಾನು ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಷ್ಟೊತ್ತಿಗೆ, ಅವಳು ಎತ್ಕೊಂಡಿದ್ಲಲ್ಲ ಅಂತ ಹೇಳಿ. ನೋಡಿ ಅವಳು ವೀಡಿಯೋಸ್ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ನಾನು ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಪಾತ್ರೆ ಎಲ್ಲ ಬೆಳಗಿ ಸಿಹಿಗೆ ಊಟ ಮಾಡಿಸಿಟ್ಟು ಒಂದೇ ಒಂದು ಪಾತ್ರೆ ಇರೋದು, ಇನ್ನೇನೂ ಇಲ್ಲ. ಅಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಇವಾಗ ರೂಮಲ್ಲಿ ಬಟ್ಟೆ ಮಡ್ಸೋಣ ಅಂತ ಹೇಳಿ ಬಂದೆ. ನನ್ನ ಮಗಳು ನೋಡಿದ್ರೆ ಬಿಟ್ಟರೆ ಇದು ಒಳಗೇ ಹೋಯ್ತಾವಳೆ, ಒಳಗೆ ಕೂತ್ಕೋತಾ ಇದ್ಲು. ಅದಕ್ಕೆ ನಾನು ಸಂಜೆ ವೀಡಿಯೋ ಮಾಡ್ಕೊಬಲ್ಲಿ ನೋಡಿ ಹೆಂಗೆ ಮಾಡ್ತಾವಳೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಒಳಗೋಗಿ ಆರಾಮ್ಸಾಗಿ ಕೂತ್ಕೋತಾವಳೆ ಅವಳು. ಫುಲ್ಲು ಅದು ಏನು ಬಟ್ಟೆ ಎಲ್ಲ ಏನು ಜೋಡಿಸಿಲ್ವಲ್ಲ, ಹಾಗಾಗಿ ಅಂದರೆ ಭಯ, ಎಲ್ಲಿ ಏನಾದರೂ ಏಣೆ ಏನಾದರೂ ಹೊಡ್ಕೊಬಿಡುತ್ತೆ ಅಂತ ನಂಗೆ ಸಿಕ್ಕಾಪಟ್ಟೆ ಭಯ. ಅದು ಸಂಜು ಇದ್ರಲ್ಲ ಅಂತೇಳಿ ಸಂಜು ಕಳಿಸಿರೋದು. ಅವಳು ಆರಾಮ್ಸಾಗಿ ಆಟ ಆಡ್ತಾ ಇದ್ಲು ಅದರಲ್ಲಿ. ನೋಡಿ ಬಟ್ಟೆ ಎಲ್ಲ ಈ ರೀತಿ ಮುಡ್ಸ್ಕೊಂಡಿದ್ದೀನಿ, ಡೈಲಿ ಯೂಸ್ದು ಒಂದು ಕಡೆ, ಮತ್ತು ನನ್ನ ಮಗಳದು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೊಂದು ಕಬೋರ್ಡ್ ಫುಲ್ ನನ್ನ ಮಗಳದು. ಆ್ಯಂಡ್ ಇನ್ನೂ ಸ್ವಲ್ಪ ಇದೆ ಇನ್ನೂ ಜೋಡಿಸೋ ಅಂಥದ್ದು. ಇಲ್ಲಿ ಫುಲ್ಲು ಡೈಲಿ ವೇರ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಫುಲ್ಲು ಔಟ್ಸೈಡ್ ಹೋಗೋ ಅಂಥದ್ದು ಮತ್ತು ಸ್ಯಾರೀಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಷ್ಟು ಬಟ್ಟೆ ಮಡಿಸಿ ಊಟ ಮಾಡಿ ಮಲ್ಕೊಳ್ಳೋದೇನೆ. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.